ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಮಾತು ಬೆಳ್ಳಿಯಾದ್ರೆ ಮೌನ ಬಂಗಾರ. ಆದ್ರೆ ಸರಿಯಾದ ಸಮಯದಲ್ಲಿ ನಿಖರವಾದ ಉದ್ದೇಶದಿಂದ ಆಡುವಂತಹ ಮಾತು ವಜ್ರವಿದ್ದಂತೆ. ನೀವು ಆಡುವಂತಹ ಪ್ರತಿಯೊಂದು ಪದಕ್ಕೂ ಬೆಲೆ ಬರಬೇಕಪ್ಪ ಅಂದ್ರೆ ಮೊದಲು ನಿಮ್ಮ ಮೌನಕ್ಕೆ ಶಕ್ತಿಯನ್ನ ತುಂಬಬೇಕಾಗುತ್ತೆ. ನೀವು ಹುಟ್ಟು ನಾಯಕರು. ನಿಮ್ಮಲ್ಲಿ ಬೆಂಕಿಯಂತಹ ಅದಮ್ಯವಾದಂತಹ ಉತ್ಸಾಹವಿದೆ. ಆದ್ರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕು ಎಂದರೆ ನಿಮ್ಮ ಅತಿಯಾದಂತಹ ಉತ್ಸಾಹಕ್ಕೆ ಸ್ವಲ್ಪ ಕಡಿವಾಣವನ್ನ ಹಾಕಬೇಕಾಗುತ್ತೆ. ಜನರು ಅಬ್ಬರದ ಧ್ವನಿಗಿಂತ ಆಳವಾದಂತಹ ಮತ್ತು ದೃಢವಾದಂತಹ ಧ್ವನಿಗೆ ಹೆಚ್ಚು ತಲೆಬಾಗುವಂತದ್ದಾಗಲಿ. ಇಂದು ಯಾವುದೇ ಚರ್ಚೆಯಾಗಲಿ ಅಥವಾ ಸಭೆಯಾಗಲಿ ಕಡಿಮೆಯಾಗಿ ಮಾತನಾಡಬೇಕಾಗುತ್ತೆ, ಆದ್ರೆ ತೂಕವಾಗಿ ಮಾತನಾಡಬೇಕಾಗುತ್ತೆ. ನಿಮ್ಮ ಕಣ್ಣುಗಳಲ್ಲಿನ ದೃಢತೆ ಮತ್ತು ನಿಮ್ಮ ನಿಲುವಿನಲ್ಲಿಂತಹ ಸ್ಪಷ್ಟತೆ ಜನರಿಗೆ ನಿಮ್ಮ ಮೇಲಿನ ಗೌರವವನ್ನ ಇಮ್ಮಡಿಗೊಳಿಸುವಂತದ್ದು. ನೀವು ಎದ್ದು ನಿಂತು ಮಾತನಾಡುವಾಗ ಸಭೆಯಲ್ಲಿ ಸೂಜಿ ಬಿದ್ದರೂ ಕೂಡ ಕೇಳುವಂತಹ ಗಾಂಭೀರ್ಯವನ್ನ ನೀವು ಸೃಷ್ಟಿಸಬಲ್ಲಿರಿ. ನೆನಪಿರಲಿ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರವಾಗಿರುವಂತದ್ದು. ಇಂದು ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವಾಗಿ ನೋಡುವುದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ದಿನವಾಗಿರುವಂತದ್ದು ಇಂದು. ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನ ಮೇಲಾಧಿಕಾರಿಗಳ ಮುಂದೆ ಮಂಡಿಸಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಬುಧವಾರವಾಗಿರುವುದರಿಂದ ಬುದ್ಧಿಶಕ್ತಿ ಮತ್ತು ವಾಕ್ಚಾತುರ್ಯದಿಂದ ಎದುರಾಳಿಗಳನ್ನ ಸುಲಭವಾಗಿ ಗೆಲ್ಲುವಂತಹ ಛಲವನ್ನ ಹೊಂದಿರ್ತೀರ. ಮಾಧ್ಯಮ, ಜ್ಯೋತಿಷ್ಯ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವಂತವರಿಗೆ ವಿಶೇಷವಾದಂತಹ ಯಶಸ್ಸು ಕೂಡ ಕಾದಿರುವಂತದ್ದು. ಇನ್ನು ಹಣಕಾಸಿನ ಪರಿಸ್ಥಿತಿಯನ್ನು ನೋಡುವುದಾದ್ರೆ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಹಣಕಾಸಿನ ವಿಚಾರದಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಅತಿಯಾದಂತಹ ಆದಾಯದ ಹರಿವು ಉತ್ತಮವಾಗಿದ್ದರೂ ಕೂಡ ಅನಗತ್ಯ ಖರ್ಚುಗಳು ಕೂಡ ಎದುರಾಗಬಹುದು. ನಿಮಗೆ ಯಾರಿಗಾದರೂ ಭರವಸೆಯನ್ನ ನೀಡುವ ಮುನ್ನ ಅಥವಾ ಆರ್ಥಿಕ ಸಹಾಯವನ್ನ ಮಾಡುವ ಮುನ್ನ ನಿಮ್ಮ ಮಿತಿಯನ್ನ ಅರಿತುಕೊಳ್ಳಬೇಕಾಗುತ್ತೆ. ದೀರ್ಘಕಾಲೀನ ಹೂಡಿಕೆಗಳಿಗೆ ಇಂದು ಶುಭವಾದಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪನಾದ್ರೂ ನೀವು ಗಮನವನ್ನ ಕೊಡಬೇಕಾಗುತ್ತೆ. ನಿಮ್ಮ ಬಿಡುವಿಲ್ಲದಂತಹ ಕೆಲಸದ ನಡುವೆಯೂ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಬೇಕಾಗುತ್ತೆ. ಇದು ನಿಮ್ಮ ಸಂಬಂಧದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ನಂಬಿಕೆಯು ಕೂಡ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ಉತ್ಸಾಹ ಮತ್ತು ಶಕ್ತಿಯ ಕೊರತೆ ಇರುವುದಿಲ್ಲ ನಿಮಗೆ. ಆದರೆ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಆಹಾರದ ವಿಚಾರದಲ್ಲಿ ಶಿಸ್ತನ್ನ ಪಾಲನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಬೆಳಗ್ಗೆ ನಿಮ್ಮ ಸ್ನಾನದ ನಂತರ ಗಣೇಶನಿಗೆ ಕೆಂಪು ಅಥವಾ ಹಳದಿ ಹೂಗಳನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ಗಣೇಶಾಯ ನಮಃ ಎಂದು 108 ಬಾರಿ ಜಪಿಸಬೇಕಾಗುತ್ತೆ. ನಿಮ್ಮ ಅದೃಷ್ಟವನ್ನ ಹೆಚ್ಚಿಸಲು ಇಂದು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಕನಿಷ್ಠ ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಸಾಧ್ಯವಾದ್ರೆ ನಿಮ್ಗೆ ಇಂದು ಸಣ್ಣ ಮಕ್ಕಳಿಗೆ ಓದಲು ಬೇಕಾದಂತಹ ಪುಸ್ತಕವನ್ನ ಅಥವಾ ಲೇಖನಿಯನ್ನ ದಾನವಾಗಿ ಮಾಡಿ. ಇದು ಬುಧ ಗ್ರಹವನ್ನ ಶಾಂತಗೊಳಿಸಿ ನಿಮ್ಮ ಸಂವಹನ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಮಂಗಳನ ಪ್ರಭಾವಕ್ಕಾಗಿ ಮೇಷ ರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ದಿನದ ಆರಂಭದಲ್ಲಿ ಸೂರ್ಯ ದೇವರಿಗೆ ನಮಸ್ಕರಿಸಿ ಕೆಲಸವನ್ನ ಆರಂಭಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭ ರಾಶಿಯವರೇ, ದೊಡ್ಡದಾಗಿ ಸದ್ದು ಮಾಡುವಂತಹ ಶಬ್ದಕ್ಕಿಂತ ಆಳವಾದಂತಹ ನಿಶಬ್ದ ಮತ್ತು ಸ್ಥಿರತೆಯಿಂದ ಆಡುವಂತಹ ಮಾತಿಗೆ ತೂಕ ಹೆಚ್ಚಿರುವಂತದ್ದು. ನೀವು ಯಾರೆಂದು ಜಗತ್ತಿಗೆ ತೋರಿಸಲು ಅಬ್ಬರಿಸಬೇಕಾಗಿಲ್ಲ. ನೀವು ನಿಮ್ಮ ನಿಶ್ಚಲತೆ ಮತ್ತು ಕೃತಿಯೇ ನಿಮ್ಮ ಶಕ್ತಿಯಾಗುವಂತದ್ದು. ನೀವು ಭೂಮಿ ತತ್ವದ ರಾಶಿಯಾದಂತಹ ನಿಮ್ಮ ಪ್ರಕೃತಿಯೇ ಸ್ಥಿರತೆ ಮತ್ತು ತಾಳ್ಮೆಯಾಗಿದೆ. ಜನರು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಚಂಚಲವಾಗಬಾರದು. ಇಂದು ನೀವು ಯಾವುದೇ ಸಭೆಯಲ್ಲಿರಲಿ ಅಥವಾ ಕುಟುಂಬದಲ್ಲಿ ಇರಲಿ ಮಾತನಾಡುವ ಮುನ್ನ ಕ್ಷಣಕಾಲ ಆಲೋಚನೆಯನ್ನ ಮಾಡಿ ಮಾತನಾಡಬೇಕಾಗುತ್ತೆ. ಇನ್ನು ತೂಕವಾದಂತಹ ಶಬ್ದಗಳನ್ನ ಬಳಸಬೇಕಾಗುತ್ತೆ. ಉದ್ವೇಗವಿಲ್ಲದ ಸತ್ಯ ಮತ್ತು ದೃಢತೆಯಿಂದ ಕೂಡಿದಂತಹ ನಿಮ್ಮ ಧ್ವನಿ ಎಂತಹ ಬಲಶಾಲಿ ವ್ಯಕ್ತಿಯನ್ನು ಕೂಡ ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುವಂತಹ ದಿನ. ನಿಮ್ಮ ಕೆಲಸದಲ್ಲೂ ಮಾತಿನಲ್ಲೂ ಆ ಸ್ಥಿರತೆಯನ್ನ ಕಾಪಾಡಿಕೊಂಡು ನೀವು ಮುಂದೆ ಹೋಗಬೇಕಾಗುತ್ತೆ. ಇಂದು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನ ಕಾಣುವಂತದ್ದಾಗ್ತದೆ. ಆಸ್ತಿ, ಭೂಮಿ ಅಥವಾ ದೀರ್ಘಕಾಲದ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನ ಕೇಳುವಂತದ್ದಾಗ್ತದೆ. ಯಾವುದೇ ಅನಗತ್ಯ ಖರ್ಚುಗಳಿಗೆ ಆಸ್ಪದವನ್ನ ನೀಡದೆ ಭವಿಷ್ಯದ ಉಳಿತಾಯದತ್ತ ಗಮನವನ್ನ ಹರಿಸಬೇಕಾಗುತ್ತೆ. ಹೊಸ ಉದ್ಯಮ ಅಥವಾ ಹೂಡಿಕೆ ಮಾಡುವಂತಹ ಆಲೋಚನೆ ಏನಾದ್ರೂ ಇದ್ರೆ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮವಾದಂತಹ ಮಾರ್ಗ. ಇನ್ನು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರದ ವಾತಾವರಣವನ್ನ ನೋಡುವಂತಹ ದಿನ. ಹಿರಿಯರ ಬೆಂಬಲ ನಿಮಗೆ ಸದಾ ಇರುವಂತದ್ದು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದಂತಹ ಸಮನ್ವಯತೆ ಇರಲಿದ್ದು ಮನಸ್ಸಿನ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಈ ದಿನ ಸೂಕ್ತವಾಗಿದೆ. ನಿಮ್ಮ
ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ಶಾಂತಿಯುತವಾಗಿ ಸಂಭಾಷಣೆಯ ಮೂಲಕ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದಾದಂತಹ ದಿನ. ಇನ್ನು ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಜವಾಬ್ದಾರಿಯುತವಾದಂತಹ ದಿನ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಆಗಿರಬಹುದು ಮತ್ತು ಮೇಲಾಧಿಕಾರಿಗಳಾಗಿರಬಹುದು ನಿಮ್ಮ ನಿರ್ಧಾರಗಳ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಅವರು ಸಂವಹನ ಕಾರಕ ಬುಧವಾರದ ಪ್ರಭಾವದಿಂದಾಗಿ ವ್ಯವಹಾರದಲ್ಲಿ ನಿಮ್ಮ ಮಾತುಕತೆ ಅಥವಾ ಸಂಧಾನಗಳು ಯಶಸ್ವಿಯಾಗುವಂತದ್ದು ನೋಡ್ತೀರಿ. ಇನ್ನು ಹಳೆಯ ಯೋಜನೆಗಳನ್ನ ಪೂರ್ಣಗೊಳಿಸಲು ಮತ್ತು ಹೊಸ ಕಾರ್ಯತಂತ್ರವನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದ್ರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದಂತಹ ಕಾರ್ಯಭಾರದಿಂದಾಗಿ ನಿಮ್ಮ ದೇಹಕ್ಕೆ ಆಯಾಸ ಅಥವಾ ಕುತ್ತಿಗೆ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಮಧ್ಯಂತರ ವಿಶ್ರಾಂತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವಂತದ್ದು. ಇಂದು ಬೆಳಗ್ಗೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಗಣೇಶನಿಗೆ ಗರಿಕೆಯನ್ನ ಸಮರ್ಪಣೆ ಮಾಡುವಂತದ್ದು. ಸಂವಹನದಲ್ಲಾಗುವಂತಹ ತಡೆಗಳು ನಿವಾರಣೆಯಾಗಲು ಮತ್ತು ಬುದ್ಧಿವಂತಿಕೆ ಹೆಚ್ಚಾಗಲು ಗಣಪತಿಗೆ 21 ಗರಿಕೆಯನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇಂದು ಬಿಳಿಯಾಗಿರಬಹುದು ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಅಥವಾ ಕರವಸ್ತ್ರವನ್ನ ಬಳಸುವುದು ನಿಮ್ಮ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗದೆ. ಇನ್ನು ಪಶುವಿನ ಸೇವೆಯನ್ನ ಮಾಡುವಂತಹ ಕಾರ್ಯ. ಇಂದು ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 6 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ನೀವು ಈ ದಿನ ಬಳಸಬೇಕಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರೇ, ಮಾತು ನಿಮಗಿರುವಂತಹ ದೈವಿಕವಾದಂತಹ ಕೊಡುಗೆ ಅದು. ಆದ್ರೆ ಅನೇಕ ಬಾರಿ ನಿಮ್ಮ ಅತಿಯಾದಂತಹ ಮಾತು ಅಥವಾ ಚಾಂಚಲ್ಯದಿಂದಾಗಿ ಜನರು ನಿಮ್ಮನ್ನ ಪ್ರತಿಭೆಯನ್ನ ಹಗುರವಾಗಿ ತೆಗೆದುಕೊಳ್ಳುವಂತಹ ಅಪಾಯವಿರುತ್ತದೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ಮೊದಲು ಇತರರು ಹೇಳುವುದನ್ನ ತಾಳ್ಮೆಯಿಂದ ಕೇಳಿಸಿಕೊಳ್ಳಬೇಕಾಗುತ್ತೆ. ನೀವು ಮಾತನಾಡುವಂತಹ ಪ್ರತಿಯೊಂದು ಪದದಲ್ಲೂ ಜ್ಞಾನದ ಆಳ, ಭಾವನೆಗಳ ತೀವ್ರತೆ ಮತ್ತು ಜವಾಬ್ದಾರಿ ವ್ಯಕ್ತವಾಗಲಿ. ಯಾರು ತಮ್ಮ ವಾಕ್ಚಾತುರ್ಯವನ್ನ ಸ್ಪಷ್ಟತೆ ಮತ್ತು ದೃಢ ಸಂಕಲ್ಪದೊಂದಿಗೆ ಬಳಸುತ್ತಾರೋ ಅವರನ್ನ ಜಗತ್ತು ಬೆವರಿಕೆ ಇಲ್ಲದೆ ಗೌರವದಿಂದ ಆಲಿಸುವಂತದ್ದಾಗ್ತದೆ. ಶಬ್ದಗಳಿಗೆ ಜಗತ್ತನ್ನ ಬದಲಾಯಿಸುವಂತಹ ಶಕ್ತಿ ಖಂಡಿತವಾಗಿ ಇದೆ. ಆದರೆ ಆ ಶಬ್ದಗಳಿಗೆ ಬೆಲೆ ಸಿಗುವುದು ಅವುಗಳ ಹಿಂದಿರುವಂತಹ ಸತ್ಯ ಆಗಿರಬಹುದು, ಶಿಸ್ತಾಗಿರಬಹುದು ಮತ್ತು ಕಾರ್ಯರೂಪದ ಬದ್ಧತೆಯಿಂದ ಮಾತ್ರ. ಆಡುವಂತಹ ಮಾತು ಕಡಿಮೆ ಇರಬೇಕಾಗುತ್ತೆ, ಮಾಡುವಂತಹ ಸಾಧನೆ ದೊಡ್ಡದಾಗಿರಬೇಕಾಗುತ್ತೆ ಎಂದು ನಿಮ್ಮ ಜೀವನದಲ್ಲಿ. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ದಿನವಾಗಿರುವುದರಿಂದ ನಿಮ್ಮ ಉದ್ಯೋಗದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುತ್ತವೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಸಭೆಗಳಲ್ಲಿ ನಿಮ್ಮ ಹೊಸ ಕಲ್ಪನೆಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದಾಗ್ತದೆ. ಮಾಧ್ಯಮ, ಲೇಖನ, ಶಿಕ್ಷಣ, ಮಾರ್ಕೆಟಿಂಗ್ ಮತ್ತು ಐಟಿ ಕ್ಷೇತ್ರದಲ್ಲಿ ಇರುವಂತವರಿಗೆ ಇಂದು ಮಹತ್ವದವಾದಂತಹ ದಿನ. ವ್ಯಾಪಾರಗಳಿಗೆ ಹೊಸ ಒಪ್ಪಂದಗಳ ಸಿಗುವಂತಹ ಸಾಧ್ಯತೆ ಇದ್ದು ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಬೆಳೆಯುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದ್ರೆ ಆರ್ಥಿಕವಾಗಿ ಇಂದು ನಿಮಗೆ ಬಹಳ ಲಾಭದಾಯಕವಾದಂತಹ ದಿನ. ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡಿದಂತಹ ಹೂಡಿಕೆಗಳು ಉತ್ತಮ ಪ್ರತಿಫಲವನ್ನ ನೀಡುವಂತಹ ದಿನ. ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿ ಮಾಡಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಹಳೆಯ ಸಾಲದ ಬಾಕಿಗಳು ವಸೂಲಿಯಾಗುವಂತಹ ಲಕ್ಷಣಗಳಿವೆ. ಆದಾಗ್ಯೂ ಕೂಡ ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಒಳಿತಾಗುವಂತದ್ದು. ಇನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸುಂದರವಾದಂತಹ ಕ್ಷಣಗಳನ್ನ ಕಳೆಯುವಂತಹ ದಿನ. ನಿಮ್ಮ ಮಾತಿನ ಚಾತುರ್ಯದಿಂದಾಗಿ ಮನೆಯಲ್ಲಿದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ತಿಳಿಯಾಗ್ತವೆ. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಹಾಗೂ ಸಂಬಂಧದಲ್ಲಿ ನಂಬಿಕೆಯನ್ನ ಗಟ್ಟಿಗೊಳಿಸಲು ಇಂದು ಅತ್ಯುತ್ತಮವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ದೈಹಿಕವಾಗಿ ಚೈತನ್ಯದಿಂದ ಇರ್ತೀರ ನೀವು. ಆದ್ರೆ ಅತಿಯಾದಂತಹ ಕಾರ್ಯಬಾಹುಳ್ಯದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಲಘು ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಮಧ್ಯಂತರದಲ್ಲಿ ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ಮಾನಸಿಕ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಬೇಕಾಗುತ್ತೆ. ಇನ್ನು ಮುಂಜಾನೆ ಇಂದು ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಬುಧಾಯ ನಮಃ ಅಥವಾ ಓಂ ಘಂ ಗಣಪತಿ ನಮಃ ಎಂಬ ಸರಳವಾದಂತಹ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಬೌದ್ಧಿಕ ವಿಕಾಸ ಮತ್ತು ವಾಕ್ಸಿದ್ಧಿಯು ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇಂದು ನಿಮ್ಮ ದೈನಂದಿನ ಉಡುಪಿನಲ್ಲಿ ಹಸಿರು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಅಥವಾ ಹಸಿರು ಕರವಸ್ತ್ರವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಗೋ ಸೇವೆಯನ್ನ ಮಾಡುವಂತದ್ದು. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇದು ನಿಮ್ಮ ಜಾತಕದಲ್ಲಿರುವಂತಹ ಬುಧ ದೋಷಗಳನ್ನ ಕ್ರಮೇಣವಾಗಿ ನಿವಾರಿಸುವಂತದ್ದಾಗ್ತದೆ.
ಇಂದು ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಸ್ತೋತ್ರವನ್ನ ಪಠಿಸುವುದರಿಂದ ಮನಸ್ಸಿನಲ್ಲಿ ಸ್ಥಿರತೆಯು ಕೂಡ ಮೂಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರ ನಿಮ್ಮ ಮನಸ್ಸು ಸಮುದ್ರದಷ್ಟೇ ಆಳವಾದುದು. ಅನೇಕ ಬಾರಿಗೆ ನಿಮ್ಮ ಭಾವುಕತೆಗೆ ನಿಮ್ಮನ್ನ ದುರ್ಬಲರನ್ನಾಗಿ ಮಾಡುತ್ತದೆ ಎಂದು ನೀವು ಭಾವಿಸಬಹುದು. ಆದರೆ ನೆನಪಿಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರುವುದು ಅಬ್ಬರದ ಶಬ್ದವಲ್ಲ. ಅತಿ ಹೆಚ್ಚು ಪ್ರಭಾವ ಬೀರುವುದು ಅಬ್ಬರದ ಶಬ್ದವಲ್ಲ, ಬದಲಾಗಿ ಆಳವಾದಂತಹ ಅನುಕಂಪ ಮತ್ತು ಸನ್ನತೆಯಿಂದ ಹೊರಹೊಮ್ಮುವಂತಹ ಮಾತುಗಳು. ಇಂದು ನೀವು ಯಾರೊಂದಿಗೆ ವ್ಯವಹರಿಸಲಿ, ಉದ್ವೇಗಕ್ಕೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಮತ್ತು ಹೃದಯ ಸ್ಪರ್ಶಿಯಾಗಿ ಮಾತನಾಡಬೇಕಾಗುತ್ತೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ಪಷ್ಟತೆ ಮತ್ತು ದೃಢತೆ ಇದ್ದಾಗ ಜಗತ್ತು ನಿಮ್ಮನ್ನ ಕೇವಲ ಆಲಿಸುವುದಷ್ಟೇ ಅಲ್ಲ, ಗೌರವದಿಂದ ಕೂಡ ಸ್ವೀಕರಿಸುವಂತದ್ದಾಗ್ತದೆ. ಭಾವನೆಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಮಾತನಾಡುವಂತಹ ಮಾತುಗಳಿಗೆ ಪರ್ವತವೇ ಅಲುಗಾಡಿಸುವಂತಹ ಶಕ್ತಿ ಇರುತ್ತದೆ. ನಿಮ್ಮ ಮೌನದಲ್ಲೂ ನಿಮ್ಮ ಆಳವಾದಂತಹ ಅನುಭವದಲ್ಲೂ ಒಂದು ದಿವ್ಯತೆ ಇದೆ. ಅದನ್ನ ಸರಿಯಾಗಿ ವ್ಯಕ್ತಪಡಿಸಿದಾಗ ಇಡೀ ಜಗತ್ತೇ ನಿಂತು ಆಲಿಸುವಂತಹ ಘಟನೆಗಳು ಸಂಭವಿಸುವಂತದ್ದು. ಇಂದು ಚಂದ್ರನ ಪ್ರಭಾವದಿಂದಾಗಿ ಮನಸ್ಸು ಸ್ವಲ್ಪ ಭಾವುಕವಾಗಿರಬಹುದು. ನಿಮ್ದು ಕುಟುಂಬದ ಸದಸ್ಯರೊಂದಿಗೆ ಮುಕ್ತವಾಗಿ ಸಂವಹನವನ್ನ ನಡೆಸಬೇಕಾಗುತ್ತೆ. ನಿಮ್ಮ ಸಂಗಾತಿಯ ಅಥವಾ ಪ್ರೀತಿ ಪಾತ್ರರ ಜೊತೆ ಸಮಯವನ್ನ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ತರುತ್ತದೆ. ಪ್ರೀತಿಯಲ್ಲಿರುವವರು ತಮ್ಮ ಮನಸ್ಸಿನ ಆಳವಾದಂತಹ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಸಂಬಂಧವನ್ನ ಗಟ್ಟಿಗೊಳಿಸಲು ಇದು ಸುದೀನವಾಗಿರುವಂತದ್ದು. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಿಸುವಂತದ್ದು. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದೆ. ನಿಮ್ಮ ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಿಗೆ ಹಣ ಖರ್ಚಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾವುದೇ ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗಿ ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಹಾಗಿಲ್ಲ. ನೀವು ಭವಿಷ್ಯದ ಸುರಕ್ಷತೆಗಾಗಿ ಸಣ್ಣ ಮಟ್ಟದ ಉಳಿತಾಯ ಯೋಜನೆಗಳನ್ನ ಆರಂಭಿಸಲು ಇಂದು ಸೂಕ್ತವಾಗಿರುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಇಂದು ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ನಿಮ್ಮ ಸಂವೇದನಾಶೀಲತೆ ಮತ್ತು ಸಹಾನುಭೂತಿಯ ಗುಣವೇ ನಿಮ್ಮ ದೊಡ್ಡ ಬಲವಾಗಿರುವಂತದ್ದು. ತಂಡವನ್ನ ಮುನ್ನಡೆಸುವಾಗ ಅಥವಾ ಸಭೆಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಾಗ ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ರೀತಿಯ ಕೆಲಸ ಅಥವಾ ಲಾಭದಾಯಕ ಆಫರ್ಗಳು ಕೂಡ ಹುಡುಕಿಕೊಂಡು ಬರುವಂತಹ ದಿನವಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ನೀವು ಇಂದು ಮಾನಸಿಕ ಶ್ರಮ ಹೆಚ್ಚಾಗುವುದರಿಂದ ಸಂಜೆ ವೇಳೆಗೆ ಆಯಾಸ ಅಥವಾ ಅಜೀರ್ಣದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಸಕಾಲಕ್ಕೆ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ಅತ್ಯಗತ್ಯವಾಗಿದೆ. ಧ್ಯಾನ ಮಾಡುವುದರಿಂದ ನಿಮ್ಮ ಮಾನಸಿಕ ಪ್ರಶಾಂತತೆಯು ಕೂಡ ನಿಮ್ಮದಾಗುವಂತದ್ದು. ಇಂದು ಮುಂಜಾನೆ ಶಿವಲಿಂಗಕ್ಕೆ ಹಾಲನ್ನಾಗಿರ್ಬೋದು ಅಥವಾ ಶುದ್ಧವಾದಂತಹ ಜಲದಿಂದ ಆಗಿರ್ಬೋದು ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಈ ಸರಳವಾದಂತಹ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಸ್ಥಿರತೆ ಮತ್ತು ಧೈರ್ಯವನ್ನ ನೀಡುವಂತಹ ಕಾರ್ಯವನ್ನ ಮಾಡ್ತದೆ. ಶ್ರೀ ಗಣೇಶನ ಪ್ರಾರ್ಥನೆಯನ್ನ ಮಾಡುವಂತದ್ದು. ಮಾತಿನಲ್ಲಿ ವಾಗ್ಮಿತ್ವ ಮತ್ತು ಸಿದ್ಧಿಗಾಗಿ ವಿಘ್ನ ನಿವಾರಕನಾದಂತಹ ಗಣಪತಿಗೆ ಧರಿಕೆಯನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಿಳಿ ಬಣ್ಣದ ವಸ್ತುಗಳು, ಅಕ್ಕಿ ಆಗಿರಬಹುದು, ಸಕ್ಕರೆ ಆಗಿರಬಹುದು, ಹಾಲಾಗಿರಬಹುದು ಅಥವಾ ಹಸಿರು ಧಾನ್ಯವನ್ನ ಅಗತ್ಯವಿರುವಂತವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮುಂಜಾನೆ ಮನೆಯಿಂದ ಹೊರಡುವ ಮುನ್ನ ತಾಯಿಯ ಆಶೀರ್ವಾದವನ್ನ ಪಡೆದು ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದು ಮುಂದೆ ಹೋಗ್ಬೇಕಾಗುತ್ತೆ. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಮುತ್ತಿನ ಬಿಳಿ ಮತ್ತು ತಿಳಿ ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರ ನೀವು ಸ್ವಾಭಾವಿಕವಾಗಿಯೇ ಗಂಭೀರ ವ್ಯಕ್ತಿತ್ವ ಮತ್ತು ಅಧಿಕಾರದ ತೇಜಸ್ಸನ್ನ ಹೊಂದಿದವರು. ಆದರೆ ಅನೇಕ ಬಾರಿಗೆ ನಿಮ್ಮ ಅಧಿಕಾರಯುತ ಧ್ವನಿ ಇತರರಿಗೆ ಅಹಂಕಾರದಂತೆ ಕಾಣಿಸಬಹುದು. ಇಂದು ಜನರು ನಿಮ್ಮನ್ನ ಆಳವಾಗಿ ಗೌರವಿಸಬೇಕು ಮತ್ತು ನಿಮ್ಮ ಮಾತುಗಳನ್ನ ಗಂಭೀರವಾಗಿ ಕೇಳಬೇಕೆಂದರೆ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ಪದಗಳ ಬಳಕೆ ಸರಳವಾಗಿದ್ದರೂ ಅದರ ಹಿಂದಿನ ಆಲೋಚನೆ ಅತ್ಯಂತ ಆಳವಾಗಿರಬೇಕಾಗುತ್ತೆ. ಆಲಿಸುವುದನ್ನ ಕಲಿಯಬೇಕಾಗುತ್ತೆ. ನೀವು ಮಾತನಾಡುವ ಮೊದಲು ಎದುರಿಗಿರುವವರ ಮಾತನ್ನ ತಾಳ್ಮೆಯಿಂದ ಕೇಳಬೇಕಾಗುತ್ತೆ. ಉತ್ತಮ ಕೇಳುಗ ಮಾತ್ರ ಶ್ರೇಷ್ಠ ನಾಯಕನಾಗಬಲ್ಲ. ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆಯನ್ನ ಪಡೆದುಕೊಳ್ಳುವಂತದ್ದು. ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ದೃಢವಾದಂತಹ ನಂಬಿಕೆ ಇದ್ದಾಗ ಜಗತ್ತು ಆಗ ತಾನಾಗಿಯೇ ನಿಮ್ಮ ಮಾತಿಗೆ ತಲೆಬಾಗುವಂತದ್ದಾಗ್ತದೆ. ಸಿಂಹ ಕಾಡಿನ ರಾಜನಾಗುವುದು ಅದರ ಅಬ್ಬರದ ಗರ್ಜನೆಯಿಂದಲ್ಲ, ಬದಲಿಗೆ ಅದರ ನಡೆ ನುಡಿಯಲ್ಲಿರುವಂತಹ ಅಲುಗಾಡದಂತಹ ಸ್ಥಿರತೆ ಮತ್ತು ಗಾಂಭೀರ್ಯದಿಂದ. ಪ್ರತಿಯೊಬ್ಬರಿಗೂ ಉತ್ತರಿಸಲು
ತೋರಿಸಲು ಹೋಗಬೇಡಿ. ನಿಮ್ಮ ಸಾಧನೆ ಮತ್ತು ವ್ಯಕ್ತಿತ್ವವೇ ಜಗತ್ತಿಗೆ ಉತ್ತರವಾಗುವಂತದ್ದು. ಇಂದು ಆರ್ಥಿಕವಾಗಿ ಸಬಲತೆಯ ದಿನ. ನಿಮಗೆ ಸ್ಥಿರಾಸ್ತಿ ಅಥವಾ ಯಂತ್ರೋಪಕರಣಗಳಲ್ಲಿ ಹೂಡಿಕೆ ಮಾಡಲು ಬಯಸುವವರಿಗೆ ಶುಭ ಸೂಚನೆಗಳಿವೆ. ಕೌಟುಂಬಿಕ ಅಥವಾ ವ್ಯಾಪಾರದ ಅಗತ್ಯಗಳಿಗಾಗಿ ತಲೆ ಹಿಡಿಯಲಾಗಿದ್ದಂತಹ ಹಣ ಅಥವಾ ತಡೆ ಹಿಡಿದಾಗಿದ್ದಂತಹ ಹಣ ಇಂದು ಕೈ ಸೇರುವಂತಹ ಸಾಧ್ಯತೆ ಇದೆ. ಆದಾಗ್ಯೂ ಅನಗತ್ಯ ವೈಭವದ ಪ್ರದರ್ಶನಕ್ಕಾಗಿ ಹಣ ಪೋಲು ಮಾಡುವುದನ್ನ ಆದಷ್ಟು ತಡೆಯಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ನಿಮ್ಮ ರಾಶಾಧಿಪತಿಯಾದಂತಹ ಚಂದ್ರನ ಪೂರ್ಣವಾದಂತಹ ಪ್ರಭಾವದಿಂದಾಗಿ ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಕೂಡ ಮಿಂಚುವಂತದ್ದು. ಕಚೇರಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಅಭಿಪ್ರಾಯಗಳಿಗೆ ವಿಶೇಷವಾದಂತಹ ಆದ್ಯತೆಯನ್ನ ನೀಡಲಿದ್ದಾರೆ. ಹೊಸ ಯೋಜನೆಗಳನ್ನ ಮುನ್ನಡೆಸಲು ಇದು ಅತ್ಯುತ್ತಮವಾದಂತಹ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗಲಿದ್ದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಶುಭವಾದಂತಹ ಸಮಯವಾಗಿರುವಂತದ್ದು. ಇನ್ನ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರ ಒಪ್ಪಿಗೆಯೂ ಹಾಗೂ ಬೆಂಬಲ ದೊರೆಯುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯೂ ಕೂಡ ಕಂಡು ಬರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ಮುಕ್ತವಾಗಿ ಮಾತನಾಡುವ ಮೂಲಕ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ತಮ್ಮ ಪ್ರೀತಿಯ ವಿಷಯವನ್ನ ನಿಮ್ಮ ಮನೆಯಲ್ಲಿ ತಿಳಿಸಲು ಅನುಕೂಲಕರವಾದಂತಹ ವಾತಾವರಣವಂತ ನೋಡ್ತೀರ. ಇಂದು ಆರೋಗ್ಯವು ಉತ್ತಮವಾಗಿರುತ್ತದೆ. ಸೂರ್ಯನ ಪ್ರಭಾವದಿಂದ ಅತಿಯಾದಂತಹ ದೈಹಿಕ ಕಾವು ಅಥವಾ ಕಣ್ಣಿನ ಕಿರಿಕಿರಿ ಉಂಟಾಗಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಕುಡಿಯುವುದು ಮತ್ತು ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡುವುದು ತುಂಬಾ ಒಳಿತಾಗುವಂತದ್ದು. ಇಂದು ನೀವು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ಜಪವನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮುಖದಲ್ಲಿ ತೇಜಸ್ಸು ಮತ್ತು ಮಾತಿನಲ್ಲಿ ಪ್ರಭಾವವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಬುಧವಾರದ ಶುಭ ದಿನದಂದು ಶ್ರೀ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ಪ್ರಾರ್ಥಿಸುವುದರಿಂದ ಬುದ್ಧಿಮತ್ತೆ ಮತ್ತು ಸಂವಹನ ಕೌಶಲ್ಯ ವೃದ್ಧಿಯಾಗುವಂತದ್ದು. ಇನ್ನು ದಾನವನ್ನ ಮಾಡುವಂತದ್ದು. ಇಂದು ಬೆಳಗ್ಗೆ ಹಸುವಿಗೆ ಹಸಿರು ಹುಲ್ಲು ಅಥವಾ ಬೇಳೆ ಕಾಳುಗಳನ್ನ ನೀಡುವುದು ನಿಮ್ಮ ಸಕಲ ಕಾರ್ಯಗಳಿಗೆ ಜಯವನ್ನ ತಂದುಕೊಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ನೀವು ಸ್ವಾಭಾವಿಕವಾಗಿಯೇ ಸೂಕ್ಷ್ಮಮತಿಗಳು, ವಿಶ್ಲೇಷಕರು ಮತ್ತು ಪರಿಪೂರ್ಣತೆಯನ್ನ ಬಯಸುವವರು. ಆದರೆ ಕೆಲವೊಮ್ಮೆ ಪ್ರತಿಯೊಂದನ್ನ ಅತಿಯಾಗಿ ವಿಶ್ಲೇಷಿಸಿ ಅಥವಾ ಅನುಮಾನಿಸಿ ಮಾತನಾಡುವುದರಿಂದ ನಿಮ್ಮ ಮಾತಿನ ಪ್ರಭಾವ ಕಡಿಮೆಯಾಗಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಜ್ಞಾನಕ್ಕೆ ಸ್ಪಷ್ಟತೆಯನ್ನ ಸ್ಪರ್ಶವನ್ನ ಕೊಡಬೇಕಾಗುತ್ತೆ. ಅಂದ್ರೆ ಸ್ಪಷ್ಟತೆಯ ಸ್ಪರ್ಶವನ್ನ ಕೊಟ್ಟಾಗ ನೀವು ಯಶಸ್ಸನ್ನ ಕಾಣುವಂತದ್ದಾಗ್ತದೆ. ನಿಮ್ಮ ಆಲೋಚನೆಯಲ್ಲಿ ಧೈರ್ಯವಿರಬೇಕು. ಆಡುವಂತಹ ಮಾತಿನಲ್ಲಿ ಅಚಲವಾದಂತಹ ನಂಬಿಕೆ ಇರಬೇಕು. ನೀವು ಮಾತನಾಡುವ ಮುನ್ನ ನಾನು ಹೇಳುತ್ತಿರುವುದು ಸತ್ಯ ಮತ್ತು ಉಪಯುಕ್ತ ಎಂಬ ದೃಢ ವಿಶ್ವಾಸ ನಿಮ್ಮಲ್ಲಿದ್ದರೆ ನಿಮ್ಮ ಶಾಂತ ಹಾಗೂ ತೂಕದ ಮಾತುಗಳಿಗೆ ಇಡೀ ಸಮಾಜವೇ ತಲೆಬಾಗಿ ಆಲಿಸುವಂತದ್ದು. ಮಾತಿನ ಅಬ್ಬರಕ್ಕಿಂತ ಆಲೋಚನೆಯ ಆಳಕ್ಕೆ ಸಮಾಜ ತಲೆಬಾಗ್ತದೆ. ಧ್ವನಿಯು ಎತ್ತರದ ಮುಖ್ಯವಲ್ಲ, ಆ ಮಾತಿನ ಹಿಂದಿರುವಂತಹ ಸತ್ಯ, ಪರಿಪೂರ್ಣತೆ ಮತ್ತು ದೃಢ ವಿಶ್ವಾಸ ಎಷ್ಟು ಶಕ್ತಿಯುತವಾಗಿದೆ ಎಂಬುದೇ ಮುಖ್ಯವಾಗ್ತದೆ. ಇಂದು ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ತಿಳಿಯಾಗ್ತವೆ. ಪ್ರೀತಿ ಮತ್ತು ಗೌರವ ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯು ಮನೆಯ ಹಿರಿಯರಿಗೆ ಸಂತಸವನ್ನ ತರುತ್ತದೆ. ಇನ್ನು ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಇಷ್ಟವನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಸೂಕ್ತವಾಗಿರುವಂತಹ ಸಮಯವೂ ಕೂಡ ಒದಗಿ ಬರುವಂತಹ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋಣ. ಆರ್ಥಿಕವಾಗಿ ಧನಾತ್ಮಕ ಬದಲಾವಣೆಗಳು ಕೂಡ ಕಂಡು ಬರುತ್ತವೆ ಇಂದಿನ ದಿವಸ. ವ್ಯಾಪಾರದಲ್ಲಿ ನಿರೀಕ್ಷಿತವಾದಂತಹ ಲಾಭವೂ ಕೂಡ ನಿಮಗೆ ದೊರೆಯುತ್ತದೆ. ಆದರೆ ಗ್ರಹಗಳ ಶುಭ ಸ್ಥಿತಿ ಇದ್ದರೂ ಕೂಡ ಆತುರಪಟ್ಟು ಬೇರೆಯವರ ಮಾತನ್ನ ಕೇಳಿ ಹೂಡಿಕೆ ಮಾಡುವ ಹಾಗಿಲ್ಲ. ಹಳೆಯ ಬಾಕಿ ಹಣ ಅಥವಾ ಸಾಲ ಮರಳಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ದಿನವಾಗಿದ್ದರಿಂದ ಬುದ್ಧಿವಂತಿಕೆಯಿಂದ ಮತ್ತು ಸಂವಹನ ಶಕ್ತಿ ಉತ್ತುಂಗದಲ್ಲಿರುವಂತದ್ದು. ಕಚೇರಿಯಲ್ಲಿ ಸಂಕೀರ್ಣ ಯೋಜನೆಗಳನ್ನ ಅತ್ಯಂತ ಸರಳವಾಗಿ ಪೂರ್ಣಗೊಳಿಸಿ ಸಹಭಾಗಿರಿಯನ್ನ ಪಡೆಯುವಂತಹ ದಿನ. ಇನ್ನ ವ್ಯಾಪಾರ ವಹಿವಾಟಿನಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಸಭೆಗಳನ್ನ ನಡೆಸಲು ಇದು ಅತ್ಯುತ್ತಮವಾದಂತಹ ದಿನ. ನಿಮ್ಮ ವಿಶ್ಲೇಷಣಾತ್ಮಕ ಆಲೋಚನೆಗೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಮನ್ನಣೆಯನ್ನ ಕೂಡ ನೀಡುವಂತಹ ದಿನವಾಗ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ವಿಚಾರವಾಗಿ ನೋಡುವುದಾದ್ರೆ ಆರೋಗ್ಯ ಸಾಮಾನ್ಯವಾಗಿರುವಂತದ್ದು. ಆದರೆ ಅತಿಯಾದಂತಹ ಕೆಲಸದ ಒತ್ತಡದಿಂದಾಗಿ ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಆಯಾಸ ಕಾಣಿಸಿಕೊಳ್ತದೆ. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದನ್ನ ಮರೆಯುವ ಹಾಗಿಲ್ಲ ನೀವು. ಇಂದು ಬೆಳಗ್ಗೆ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಬುಧಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಮತ್ತೆ ಮತ್ತು ವಾಕ್ಚಾತುರ್ಯವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಹಸಿರು ಬಣ್ಣದ ಕರವಸ್ತ್ರವನ್ನ ಬಳಸುವಂತದ್ದು. ಸಂವಹನ ಶಕ್ತಿ ಹೆಚ್ಚಲು ನಿಮ್ಮ ಬಳಿ
ಹಸಿರು ಬಣ್ಣದ ಕರವಸ್ತ್ರ ಅಥವಾ ಯಾವುದೇ ಹಸಿರು ವಸ್ತುವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ. ಇನ್ನ ಗೋ ಸೇವೆಯನ್ನ ಮಾಡುವಂತಹದ್ದು. ಇಂದು ಮುಂಜಾನೆ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ನೀಡುವುದು ನಿಮ್ಮ ಸಕಲ ಕಾರ್ಯಗಳ ವಿಘ್ನವನ್ನ ನಿವಾರಿಸುವಂತದ್ದು. ಇನ್ನ ದಾನವನ್ನ ಮಾಡುವಂತಹದ್ದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಬರವಣಿಗೆಯ ಸಾಮಗ್ರಿಗಳನ್ನ ದಾನವಾಗಿ ಮಾಡುವುದು ಅತ್ಯಂತ ಶುಭಪ್ರದ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ತುಲಾರಾಶಿಯವರೇ, ನ್ಯಾಯ, ಸೌಂದರ್ಯ ಮತ್ತು ಸಮತೋಲನ ನಿಮ್ಮ ನೈಸರ್ಗಿಕವಾದಂತಹ ಗುಣ. ಆದರೆ ಹಲವು ಬಾರಿ ಎಲ್ಲರನ್ನ ಮೆಚ್ಚಿಸುವಂತಹ ಪ್ರಯತ್ನದಲ್ಲಿ ನಿಮ್ಮ ಸ್ವಂತ ಧ್ವನಿಯ ತೂಕವನ್ನ ನೀವು ಕಳೆದುಕೊಳ್ತೀರ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ಬೇರೆಯವರನ್ನ ಮೆಚ್ಚಿಸಲು ಮಾತನಾಡಬೇಡಿ. ನಿಮ್ಮ ದೃಷ್ಟಿಕೋನದಲ್ಲಿ ದೃಢತೆ ಇರಬೇಕು. ನಿಮ್ಮ ಮಾತಿನಲ್ಲಿ ಸತ್ಯದ ತೂಕವಿರಬೇಕು. ನೀವು ಶಾಂತವಾಗಿ ಆದರೆ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಟ್ಟಾಗ ಇಡೀ ಸಮಾಜವೇ ನಿಮ್ಮ ಹಾದಿಗೆ ಗೌರವವನ್ನ ನೀಡುತ್ತದೆ ಮತ್ತು ಪ್ರತಿಯೊಬ್ಬರು ನಿಮ್ಮ ಮಾತನ್ನ ಶ್ರದ್ಧೆಯಿಂದ ಆಲಿಸುವಂತದಾಗ್ತದೆ. ಜಗತ್ತು ಶಬ್ದ ಮಾಡುವಂತಹ ಧ್ವನಿಗೆ ಗೌರವವನ್ನ ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ. ಬದಲಿಗೆ ಸತ್ಯ, ಆಳ ಮತ್ತು ಕರುಣೆಯಿಂದ ಕೂಡಿದಂತಹ ಮಾತುಗಳಿಗೆ ಶರಣಾಗುತ್ತದೆ. ನಿಮ್ಮ ಆಂತರಿಕ ಸಮತೋಲನವೇ ನಿಮ್ಮ ಅತಿದೊಡ್ಡದಾದಂತಹ ಶಕ್ತಿ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇದ್ದಾಗ ನೀವು ಆಡುವಂತಹ ಪ್ರತಿಯೊಂದು ಮಾತು ಮಂತ್ರದಂತೆ ಕೆಲಸವನ್ನ ಮಾಡುತ್ತವೆ. ಇಂದು ಹಣಕಾಸಿನ ಹರಿವು ಉತ್ತಮವಾಗಿರುವಂತದ್ದು. ನಿಮಗೆ ಹಳೆಯ ಹೂಡಿಕೆಗಳು ಅಥವಾ ಬರಬೇಕಾಗಿದ್ದಂತಹ ಬಾಕಿ ಹಣ ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಅಲಂಕಾರಿಕ ವಸ್ತುಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಕೂಡ ಹೆಚ್ಚಾಗಬಹುದು. ಆದರೆ ಅದು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಆತುರದ ನಿರ್ಧಾರಗಳನ್ನ ಬದಿಗಿಟ್ಟು ದೀರ್ಘಕಾಲದ ಆರ್ಥಿಕ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸಮತೋಲಿತ ನಡವಳಿಕೆ ಮತ್ತು ರಾಜತಾಂತ್ರಿಕ ಸಂವಹನ ದೊಡ್ಡ ಮನ್ನಣೆಯನ್ನ ತಂದುಕೊಡುತ್ತದೆ. ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನ ಅತ್ಯಂತ ಶಾಂತವಾಗಿ ಪರಿಹರಿಸುವ ನಿಮ್ಮ ಸಾಮರ್ಥ್ಯವನ್ನ ಮೇಲಾಧಿಕಾರಿಗಳು ಕೂಡ ಮೆಚ್ಚುವಂತದ್ದಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಸಹಭಾಗಿತ್ವ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯುತ್ತಮವಾದಂತಹ ದಿನ. ಕಾನೂನು ಅಥವಾ ಸಮಾಲೋಚನೆ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಯಶಸ್ಸು ಕೂಡ ಲಭಿಸುವಂತದ್ದನ್ನ ನೋಡ್ತೀರಾ. ಇನ್ನು ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿ ಸದಾ ನೆಲೆಸಿರುವಂತಹದ್ದು. ಸಂಗಾತಿಯ ನಡುವಿನ ಭಾವನಾತ್ಮಕ ಬಂಧ ಕೂಡ ಬಲಗೊಳ್ಳುವಂತದ್ದು. ಕೌಟುಂಬಿಕ ವಿಷಯಗಳಲ್ಲಿ ಅವರ ಸಲಹೆ ನಿಮಗೆ ದೊಡ್ಡ ಬೆಂಬಲವಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಗೊಂದಲಗಳು ದೂರವಾಗಿ ಸಂಬಂಧದಲ್ಲಿ ಸ್ಪಷ್ಟತೆ ಸಿಗುವಂತಹ ಶುಭ ಸುದ್ದಿ ಇಂದು ನಿಮಗೆ ಕಾಣಿಸ್ತಾ ಇದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರ್ತೀರ, ಅದಕ್ಕೇನು ಟೆನ್ಷನ್ ತಗೋಬೇಡಿ. ಆದ ಹಾಗೆಯೂ ಕೂಡ ದೇಹದಲ್ಲಿನ ನಿರ್ಜಲೀಕರಣ ಅಥವಾ ಲಘು ಆಯಾಸ ಉಂಟಾಗದಂತೆ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ಸಮತೋಲಿತ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀವು ನೀಡಬೇಕಾಗುತ್ತೆ. ಇಂದು ಮಹಾಲಕ್ಷ್ಮಿ ಮತ್ತು ಗಣೇಶನ ಪ್ರಾರ್ಥನೆಯನ್ನ ಮಾಡುವಂತದ್ದು. ಇಂದು ಮುಂಜಾನೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸಿ ಹಾಗೂ ಮಹಾಲಕ್ಷ್ಮಿಗೆ ಬಿಳಿ ಹೂಗಳಿಂದ ಪೂಜೆಯನ್ನ ಮಾಡಿ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಸಂವಹನ ಶಕ್ತಿಗೆ ಪರಿಹಾರವಾಗಿ ಮಾತಿನಲ್ಲಿ ಸ್ಪಷ್ಟತೆ ಮತ್ತು ಪ್ರಭಾವ ಹೆಚ್ಚಿಸಲು ಇಂದು ಕಂಠಕ್ಕೆ ಅಥವಾ ಬಟ್ಟೆಗೆ ಸಣ್ಣ ಮಟ್ಟದ ಶ್ರೀಗಂಧದ ಪರಿಮಳ ಬಳಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಸಿರು ಬಣ್ಣದ ಪುಸ್ತಕಗಳು ಅಂದ್ರೆ ಪುಸ್ತಕ ಲೇಖನಿಗಳನ್ನ ಅಥವಾ ಹೆಸರು ಬೇಳೆಯನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಧ್ಯಾನವನ್ನ ಮಾಡುವಂತದ್ದು. ಸಂಜೆ 10 ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ಧ್ಯಾನವನ್ನ ಮಾಡುವುದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಆಂತರಿಕ ಶಕ್ತಿ ಕೂಡ ಹೆಚ್ಚಾಗುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 5 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಪಡಿತಾ ಹೋಗ್ತೀರಾ. ವೃಶ್ಚಿಕ ರಾಶಿಯವರೇ, ನಿಮ್ಮ ನಿಜವಾದಂತಹ ಶಕ್ತಿ ಇರುವುದು ನಿಮ್ಮ ಆಳವಾದ ಆಲೋಚನೆ ಮತ್ತು ಗ್ರಹಿಕೆಯಲ್ಲಿ. ಇಂದು ಜನರು ನಿಮ್ಮನ್ನ ಗೌರವದಿಂದ ಆಲಿಸಬೇಕಂದ್ರೆ ಪ್ರತಿಯೊಂದು ಮಾತನ್ನ ಆತುರದಿಂದ ಆಡಬೇಡಿ. ಮೊದಲು ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ನಂತರ ನಿಮ್ಮ ದೃಢವಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಗಾಂಭೀರ್ಯ, ಕಣ್ಣುಗಳಲ್ಲಿ ದೃಢತೆ ಮತ್ತು ಆಲೋಚನೆಯಲ್ಲಿ ಸತ್ಯವಿದ್ದಾಗ ನೀವು ಕೂಗಾಡುವ ಅಗತ್ಯವೇ ಇರುವುದಿಲ್ಲ. ನಿಮ್ಮ ಸಣ್ಣ ಧ್ವನಿಯು ಸಮಾಜದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿಸುತ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ ನೀವು. ಇನ್ನ ಮಾತಿನ ಅಬ್ಬರಕ್ಕಿಂತ ಮೌನದ ಆಳಕ್ಕೆ ಜಗತ್ತನ್ನ ಬದಲಾಯಿಸುವಂತಹ ಶಕ್ತಿ ಇರುವಂತದ್ದು. ಪ್ರದಕ್ಷಿಣಕ್ಕಾಗಿ ಮಾತನಾಡುವವರನ್ನ ಜನ ಕೆಳಗಿಳಿಸಬಹುದು. ಆದರೆ ಅನುಭವ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡುವವರನ್ನ ಇಡೀ ಜಗತ್ತು ಗಂಭೀರವಾಗಿ ಪೂಜಿಸುವಂತದ್ದಾಗ್ತದೆ. ಇಂದು
ಹಣಕಾಸಿನ ಹರಿವು ಉತ್ತಮವಾಗಿರುವಂತದ್ದು. ಅನಿರೀಕ್ಷಿತ ಧನಲಾಭ ಅಥವಾ ಹಳೆಯ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಹೊಸ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ಸಮಯವಾದರೂ ಕೂಡ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಸೂಕ್ತ ಕಾನೂನು ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯವಾಗುತ್ತದೆ. ಇನ್ನ ವೃಶ್ಚಿಕ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಮತ್ತು ರಹಸ್ಯ ತಂತ್ರಗಳು ಯಶಸ್ಸನ್ನ ತಂದುಕೊಡುವಂತಹ ದಿನ. ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ದೊಡ್ಡ ಅವಕಾಶವೊಂದು ಒದಗಿ ಬರುವಂತದ್ದು. ಇನ್ನು ಸಹೋದ್ಯೋಗಿಗಳ ನಡುವೆ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ನಿಂತು ಹೋಗಿದ್ದಂತಹ ಒಪ್ಪಂದಗಳು ಮರುಜೀವವನ್ನ ಪಡೆಯಲಿವೆ. ಶೋಧನೆ, ತನಿಖೆ, ಸಂಶೋಧನೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವಂತವರಿಗೆ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನವಾಗಿರುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಗೌರವ ಕೂಡ ಸಿಗುವಂತದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತದೆ. ಪ್ರೇಮಿಗಳಿಗೆ ಇಂದು ತಮ್ಮ ಮನಸ್ಸಿನ ಆಳವಾದ ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಹಿರಿಯ ಆರೋಗ್ಯದ ಕಡೆಗೆ ಕೊಂಚ ನೀವು ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರವಾಗಿ ದೈಹಿಕಕ್ಕಿಂತ ಹೆಚ್ಚಾಗಿ ಮಾನಸಿಕ ಶಕ್ತಿ ಇಂದಿನ ನಿಮ್ಮ ದೊಡ್ಡ ಬಲವಾಗಿರುವಂತದ್ದು. ಆದಾಗ್ಯೂ ನಿದ್ರಾಹೀನತೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಮಿತ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ಇಡೀ ದಿನ ಚೈತನ್ಯದಿಂದ ನೀವು ಇರಬಹುದಾಗಿದೆ. ಇಂದು ಮುಂಜಾನೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಎಂಬ ಈ ಸರಳವಾದಂತಹ ಮಂತ್ರವನ್ನ ಜಪಿಸಬೇಕಾಗತ್ತೆ. ಇದರಿಂದ ನಿಮ್ಮ ಮಾತುಗಳಿಗೆ ಹೊಸ ಶಕ್ತಿ ಹಾಗೂ ಪ್ರಭಾವ ಕೂಡ ಲಭಿಸುವಂತದ್ದಾಗ್ತದೆ. ಇನ್ನು ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ವೃಶ್ಚಿಕ ರಾಶಿಯವರು ಧೈರ್ಯ ಮತ್ತು ಸ್ಥಿರತೆಗಾಗಿ ಕಾರ್ತಿಕೇಯ ಅಥವಾ ಹನುಮಾನ್ ಚಾಲಿಸವನ್ನ ಪಠಿಸುವುದು ಅತ್ಯಂತ ಶುಭವಾಗಿರುವಂತದ್ದು. ಇನ್ನು ದಾನ ಧರ್ಮವನ್ನ ಮಾಡುವಂತಹ ಕಾರ್ಯ. ಇಂದು ಹಸಿರು ಪೈರು ಅಥವಾ ಧಾನ್ಯಗಳನ್ನ ಜೀವಿಗಳಿಗೆ ಅಥವಾ ಪಕ್ಷಿಗಳಿಗೆ, ಹಸುಗಳಿಗೆ ನೀಡುವುದರಿಂದ ಆರ್ಥಿಕ ಮತ್ತು ವೃತ್ತಿಪರ ಅಡೆತಡೆಗಳು ಕೂಡ ದೂರವಾಗುವಂತದ್ದಾಗ್ತದೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ಕೆಂಪು ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಧನುರ್ರಾಶಿಯವರ ಮಾತನಾಡುವುದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಯಾವಾಗ, ಎಷ್ಟು ಮತ್ತು ಹೇಗೆ ಮಾತನಾಡಬೇಕೆಂದು ತಿಳಿದವನೇ ನಿಜವಾದಂತಹ ಜ್ಞಾನಿ. ನಿಮ್ಮ ಮಾತು ಬರೀ ಶಬ್ದವಾಗಬಾರದು, ಅದು ಕೇಳುಗರ ಮನಸ್ಸಿಗೆ ಬೆಳಕಾಗಬೇಕು. ನೀವು ಪ್ರಬುದ್ಧತೆಯಿಂದ ಆಡುವಂತಹ ಪ್ರತಿಯೊಂದು ಮಾತಿಗೂ ಜಗತ್ತು ತಲೆಬಾಗಿಯೇ ತೀರುತ್ತದೆ. ನೀವು ಸ್ವಭಾವತಃ ಜ್ಞಾನಿಗಳು ಮತ್ತು ವಿಶಾಲ ಮನೋಭಾವದವರು. ಆದರೆ ಕೆಲವೊಮ್ಮೆ ಸತ್ಯವನ್ನ ಆತುರದಲ್ಲಿ ಅಥವಾ ನೇರವಾಗಿ ಹೇಳಲು ಹೋಗಿ ನಿಮ್ಮ ಮಾತಿನ ನೈಜ ಮೌಲ್ಯವನ್ನ ಕಳೆದುಕೊಳ್ತೀರ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಂದ್ರೆ ಮೊದಲು ಇತರರ ಮಾತುಗಳನ್ನ ತಾಳ್ಮೆಯಿಂದ ಕೇಳಿಸಿಕೊಳ್ಳಬೇಕಾಗುತ್ತೆ. ನೀವು ನಿಮ್ಮ ಆಲೋಚನೆಗಳಿಗೆ ಸಮಾಧಾನ ಮತ್ತು ಸ್ಪಷ್ಟತೆಯ ಶಕ್ತಿಯನ್ನ ತುಂಬಬೇಕಾಗುತ್ತೆ. ನೀವು ಕೋಪ ಅಥವಾ ಆತುರದಿಂದ ಅಲ್ಲ, ಬದಲಾಗಿ ಆಳವಾದಂತಹ ಅನುಭವ ಹಾಗೂ ಪ್ರಬುದ್ಧತೆಯಿಂದ ಮಾತನಾಡಿದಾಗ ನಿಮ್ಮ ಧ್ವನಿಗೆ ಇಡೀ ಸಮಾಜವೇ ನಿಂತು ಗೌರವವನ್ನ ಕೊಡುವಂತಹ ದಿನ. ನಿಮ್ಮ ಮಾತು ಇತರರಿಗೆ ದಾರಿದೀಪವಾಗಲಿ, ಬರೀ ಸದ್ದಾಗದಿರಲಿ. ಇಂದು ಕುಟುಂಬದಲ್ಲಿ ಮಂಗಳಕರ ಹಾಗೂ ಉತ್ಸಾಹದ ವಾತಾವರಣವನ್ನ ನೋಡುವಂತಹ ದಿನ. ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ಮನೆಯಲ್ಲಿ ದೊಡ್ಡ ಸ್ಥಾನ ಸಿಗುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯೂ ಕೂಡ ಕಂಡು ಬರುವಂತದ್ದು. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯ ಕೂಡ ಹೆಚ್ಚಾಗುವಂತದ್ದು. ಇನ್ನು ಪ್ರೇಮಿಗಳಿಗೆ ತಮ್ಮ ಭಾವನೆಗಳನ್ನ ಸಂಗಾತಿಯ ಮುಂದೆ ವ್ಯಕ್ತಪಡಿಸಲು ಮತ್ತು ಪ್ರಬುದ್ಧ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇಂದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇಂದು ಹಣಕಾಸಿನ ಹರಿವು ಕೂಡ ಉತ್ತಮವಾಗಿರುತ್ತದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುನ್ನ ಸೂಕ್ತ ತಜ್ಞರ ಸಲಹೆಯನ್ನ ಪಡೆಯುವುದು ಅಗತ್ಯವಿರುವಂತದ್ದು. ಇನ್ನು ಬುಧವಾರದ ಗ್ರಹಬಲ ನಿಮ್ಮ ವ್ಯಾಪಾರ ತಂತ್ರಗಳಿಗೆ ಸಹಾಯವನ್ನ ಮಾಡಲಿದ್ದು ಲಾಭಾಂಶ ಕೂಡ ಹೆಚ್ಚಾಗುವಂತದ್ದು. ಇನ್ನು ಧನುರಾಶಿಯ ಅಧಿಪತಿ ಗುರು ಧರ್ಮ ಮತ್ತು ಜ್ಞಾನದ ಸಂಕೇತ. ಇಂದು ಆಡಳಿತ, ಶಿಕ್ಷಣ, ತರಬೇತಿ ಹಾಗೂ ನಾಯಕತ್ವದ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಶುಭವಾದಂತಹ ದಿನ. ಕಚೇರಿ ಅಥವಾ ಉದ್ಯಮದಲ್ಲಿ ನೀವು ನೀಡುವಂತಹ ಸಲಹೆಗಳಿಗೆ ಮೇಲಾಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಅಪಾರ ಗೌರವ ಸಿಗ್ತದೆ. ಯಾವುದೇ ದೊಡ್ಡ ಯೋಜನೆಗಳನ್ನ ಮಂಡಿಸಲು ಇದು ಸೂಕ್ತವಾಗಿರುವಂತಹ ಸಮಯವೂ ಕೂಡ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯೂ ಕೂಡ ಇರುವಂತಹ ದಿನ. ಉತ್ಸಾಹ ಹಾಗೂ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಿರುವಂತದ್ದು ಇಂದು. ಆದಾಗ್ಯೂ ಕೂಡ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ
ಪುಟ್ಟ ತೊಂದರೆ ಅಥವಾ ಅಜೀರ್ಣದ ಸಮಸ್ಯೆಗಳು ಬರದಿರಲು ರಸ್ತೆ ಬದಿಯ ಆಹಾರವನ್ನ ತಡೆಯಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇಂದು ಬೆಳಗ್ಗೆ ಶ್ರೀ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಮತ್ತೆ ಮತ್ತು ವಾಕ್ಚಾತುರ್ಯವನ್ನ ದ್ವಿಗುಣಗೊಳಿಸುವಂತದ್ದಾಗ್ತದೆ. ಇಂದು ಹಳದಿ ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸುವುದು ಅಥವಾ ಕರವಸ್ತ್ರವನ್ನ ಜೊತೆಯಲ್ಲಿಟ್ಟುಕೊಳ್ಳುವುದು ಅತ್ಯಂತ ಶುಭವಾಗಿರುವಂತದ್ದು. ಇನ್ನ ವಿದ್ಯಾರ್ಥಿಗಳಿಗೆ ಅಥವಾ ಅಗತ್ಯವಿರುವಂತವರಿಗೆ ಪುಸ್ತಕ, ಪೆನ್ನು ಅಥವಾ ಯಾವುದೇ ಶೈಕ್ಷಣಿಕ ಸಾಮಗ್ರಿಗಳನ್ನ ದಾನವಾಗಿ ಮಾಡುವಂಥದ್ದು. ಇದು ಗುರುಗ್ರಹದ ಅನುಗ್ರಹವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಗೋಸೇವೆಯನ್ನ ಮಾಡುವಂತಹ ಕಾರ್ಯ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲದೊಂದಿಗೆ ಕಡಲೆ ಬೇಳೆಯನ್ನ ನೀಡುವುದು ನಿಮ್ಮ ಸಮಸ್ತ ವಿಘ್ನಗಳನ್ನ ನಿವಾರಿಸುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 3 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರ ಮಾತಿನ ಅಬ್ಬರಕ್ಕಿಂತ ಆಲೋಚನೆಯ ಆಳಕ್ಕೆ ಹೆಚ್ಚು ಶಕ್ತಿ ಇರುತ್ತದೆ. ಸಾಗರ ಸದ್ದನ್ನ ಮಾಡುವುದಿಲ್ಲ, ಆದರೆ ಅದರ ಆಳ ಮತ್ತು ವಿಶಾಲತೆಯ ಜಗತ್ತನ್ನ ಬೆರಗುಗೊಳಿಸುತ್ತದೆ. ನೀವು ಅಬ್ಬರಿಸುವಂತಹ ಅಗತ್ಯವಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಅನುಭವ ಮತ್ತು ನಿಷ್ಠೆಯೇ ನಿಮ್ಮ ಧ್ವನಿಯಾಗಬೇಕಾಗಿದೆ. ಏಕೆಂದ್ರೆ ನೀವು ಹುಟ್ಟಿನಿಂದಲೇ ಶಿಸ್ತು, ಗಾಂಭೀರ್ಯ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಹೆಸರಾದವರು. ಇಂದು ನೀವು ಹೇಳುವಂತಹ ಪ್ರತಿಯೊಂದು ಮಾತನ್ನ ಜನರು ಸೀರಿಯಸ್ ಆಗಿ ಆಲಿಸಬೇಕಪ್ಪ ಅಂದ್ರೆ ನಿಮ್ಮ ಮೂಲ ಸತ್ವವಾದಂತಹ ಗಾಂಭೀರ್ಯವನ್ನ ಬಳಸಿಕೊಳ್ಳಬೇಕಾಗುತ್ತೆ. ಯಾವುದೇ ವಿಷಯದ ಬಗ್ಗೆ ಮಾತನಾಡುವ ಮುನ್ನ ಸಂಪೂರ್ಣವಾಗಿ ಚಿಂತಿಸಿ ಸ್ಪಷ್ಟತೆಯಿಂದ ಮಾತನಾಡಬೇಕಾಗುತ್ತೆ. ನಿಮ್ಮ ಮಾತಿನಲ್ಲಿ ಟೊಳ್ಳು ಭರವಸೆಗಳಿಗಿಂತ ಅನುಭವದ ಸತ್ಯವಿರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಶಾಂತವಾಗಿ ಹೆಜ್ಜೆ ಇಟ್ಟಾಗ ಇಡೀ ಪ್ರಪಂಚವೇ ನಿಮ್ಮ ಜಾಣ್ಮೆ ಹಾಗೂ ನಾಯಕತ್ವಕ್ಕೆ ತಲೆಬಾಗುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿದೆ. ಹಳೆಯ ಶ್ರಮಕ್ಕೆ ತಕ್ಕಂತೆ ಧನ ಲಾಭವಾಗುವಂತಹ ಸೂಚನೆಗಳಿವೆ. ಆಸ್ತಿ, ಮನೆ ಅಥವಾ ದೀರ್ಘಕಾಲೀನ ಹೂಡಿಕೆಗಳಿಗೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನ ಧೈರ್ಯವಾಗಿ ತೆಗೆದುಕೊಳ್ಳಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಇನ್ನಷ್ಟು ಬಲಪಡಿಸುವಂತದ್ದಾಗ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ನಂಬಿಕೆಯು ಕೂಡ ಹೆಚ್ಚಾಗುವಂತದ್ದು. ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನ ಕಾಯ್ದುಕೊಂಡರೆ ಸಂಸಾರದಲ್ಲಿ ಇನ್ನಷ್ಟು ಸಿಹಿ ಕೂಡ ನೀವು ಅನುಭವಿಸ್ತೀರ. ಪ್ರೇಮಿಗಳಿಗೆ ತಮ್ಮ ಭಾವನೆಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಇದು ಅನುಕೂಲಕರವಾದಂತಹ ಸಮಯವೂ ಕೂಡ ಆಗಿರುವಂತದ್ದು. ಇನ್ನ ಮಕರ ರಾಶಿಯ ಅಧಿಪತಿಯ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಸಹನೆ ಮತ್ತು ಶ್ರಮಕ್ಕೆ ಇಂದು ಸೂಕ್ತವಾದಂತಹ ಪ್ರತಿಫಲ ಸಿಗಲಿದೆ. ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲಿಟ್ಟಿರುವಂತಹ ನಂಬಿಕೆ ಹೆಚ್ಚಾಗುವಂತದ್ದು. ಜವಾಬ್ದಾರಿಗಳು ಕೂಡ ಹೆಚ್ಚಾದರೂ ನಿಮ್ಮ ಸಂಘಟಿತ ಕಾರ್ಯವೈಖರಿಯಿಂದ ಅವುಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರ. ದೂರದೃಷ್ಟಿಯ ಯೋಜನೆಗಳನ್ನ ರೂಪಿಸಲು ಮತ್ತು ಕಾರ್ಯರೂಪಕ್ಕೆ ತರಲು ಇದು ಅತ್ಯುತ್ತಮವಾಗಿರುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುವಂತದ್ದು, ಆದರೆ ನಿರಂತರ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವಾಗಿರಬಹುದು ಅಥವಾ ಕತ್ತಿನ ಭಾಗದಲ್ಲಿ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಮಧ್ಯದಲ್ಲಿ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಹಾಗೂ ನಿರ್ಜಲೀಕರಣವಾಗದಂತೆ ಸಾಕಷ್ಟು ನೀರನ್ನ ಕೂಡ ನೀವು ಸೇವಿಸಬೇಕಾಗುತ್ತೆ. ಇಂದು ಸಂಜೆ ಸಮಯ ಶನಿ ದೇವರಿಗೆ ಅಥವಾ ಅರಳಿ ಮರದ ಬಳಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿರಾಸೆ ಮತ್ತು ತಡೆಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಗಣೇಶನಿಗೆ ಗರಿಕೆಯನ್ನ ಅರ್ಪಿಸುವಂತಹದ್ದು. ಇಂದು ಬುಧವಾರವಾಗಿದ್ದರಿಂದ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಯಶಸ್ಸಿಗಾಗಿ ಶ್ರೀ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಬೇಕಾಗತ್ತೆ. ಇನ್ನು ಸೇವಾ ವೃತ್ತಿ ಅಂದ್ರೆ ಸಹಾಯವನ್ನ ಮಾಡುವಂತಹ ಕಾರ್ಯ. ನಿಮ್ಮ ಅಡಿಯಲ್ಲಿ ಕೆಲಸವನ್ನ ಮಾಡುವಂತಹ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಆಹಾರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಬುಧ ಗ್ರಹದ ಪ್ರಭಾವಕ್ಕಾಗಿ ನಿಮ್ಮ ಸಂವಹನ ಶಕ್ತಿ ಉತ್ತಮವಾಗಿರಲು ಇಂದು ಹಸಿರು ಬಣ್ಣದ ಉಡುಪನ್ನ ಅಥವಾ ಹಸಿರು ಕರವಸ್ತ್ರವನ್ನ ನಿಮ್ಮ ದಿನನಿತ್ಯದಲ್ಲಿ ಬಳಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಿ ಶುಭ ಸಂಖ್ಯೆಯಾಗಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಕಪ್ಪಾಗಿರ್ಬೋದು, ನೀಲಿ ಆಗಿರ್ಬೋದು ಮತ್ತು ಹಸಿರು ಬಣ್ಣವನ್ನಾಗಿರ್ಬೋದು ಈ ದಿನ ನೀವು ಉಪಯೋಗಿಸಬೇಕಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರ ಮಾತುಗಳು ಕೇವಲ ಸೌಂಡ್ ಬಾರಿಸುವುದಕ್ಕೆ ಅಲ್ಲ, ಅವು ಕೇಳುಗರ ಮನಸ್ಸಿನಲ್ಲಿ ಆಲೋಚನೆಗಳನ್ನ ಬಿತ್ತಲು. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನೀವು ಗದ್ದಲದಿಂದ ಮಾತನಾಡುವ ಅಗತ್ಯವಿಲ್ಲ. ನಿಮ್ಮ ಮಾತಿನ ಹಿನ್ನೆಲೆಯಲ್ಲಿ ಅನುಭವದ ಆಳ ಮತ್ತು ಆಲೋಚನೆಯ ಸ್ಪಷ್ಟತೆ ಇರಬೇಕಾಗುತ್ತೆ ಅಷ್ಟೇ. ನಿಮ್ಮ ರಾಶಿಯ ಬಲವೇ ನಿಮ್ಮ ಜ್ಞಾನ ಮತ್ತು ವಿಶಿಷ್ಟವಾದಂತಹ ಆಲೋಚನಾ ಶಕ್ತಿ. ಆದರೆ ಅನೇಕ ಬಾರಿ ನಿಮ್ಮ ಸೌಮ್ಯ ಸ್ವಭಾವ ಅಥವಾ ಅತಿಯಾದಂತಹ ಮುಜುಗರದಿಂದಾಗಿ ನಿಮ್ಮ ಶ್ರೇಷ್ಠ ವಿಚಾರಗಳನ್ನ
ಮುಚ್ಚಿಡುವಂತದ್ದಾಗ್ತದೆ. ಇಂದು ನೆನಪಿಡಿ, ಜನರು ನಿಮ್ಮ ಧ್ವನಿಯನ್ನಲ್ಲ, ನಿಮ್ಮ ಮಾತಿನಲ್ಲಿರುವಂತಹ ಸತ್ಯ ಮತ್ತು ಆತ್ಮವಿಶ್ವಾಸವನ್ನ ಆಲಿಸುವಂತದ್ದಾಗ್ತದೆ. ನೀವು ಮಾತನಾಡುವಾಗ ಧಾವಂತವನ್ನ ಬೇಡ, ಪ್ರತಿಯೊಂದು ಶಬ್ದದಲ್ಲೂ ನಿಮ್ಮ ನಿಷ್ಠೆ ಎದ್ದು ಕಾಣಬೇಕಾಗುತ್ತೆ. ನೀವು ವಿಷಯವನ್ನ ಅರಿತು ನಿಶ್ಚಲವಾಗಿ ಶಾಂತವಾಗಿ ಮಾತನಾಡಿದಾಗ ಇಡೀ ಸಭೆಯ ನಿಮ್ಮ ಮಾತಿಗೆ ತಲೆಬಾಗುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಸ್ಥಿರತೆಯ ವಾತಾವರಣವನ್ನ ನೋಡುವಂತಹ ದಿನವಾಗ್ತದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ನಿಮ್ಮದಾಗುವಂಥದ್ದು. ಕಷ್ಟಪಟ್ಟು ದುಡಿದಂತಹ ಹಣವನ್ನ ಅನಗತ್ಯವಾಗಿ ಖರ್ಚನ್ನ ಮಾಡಬೇಡಿ ದಯಮಾಡಿ. ಭವಿಷ್ಯದ ದೊಡ್ಡ ಹೂಡಿಕೆಗಾಗಿ ನೀಲನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ದಿನವಾಗಿದ್ದು, ಅನುಭವಿಗಳ ಸಲಹೆಯನ್ನ ಪಡೆಯುವುದು ಒಂದು ಉತ್ತಮ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಗೌರವಪೂರ್ವಕ ವಾತಾವರಣವನ್ನ ಕಾಣುವಂಥದ್ದು. ಸ್ನೇಹಿತರ ಅಥವಾ ಹಿತೈಷಿಗಳ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗ್ತೀರ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಇಂದು ಪ್ರಬುದ್ಧತೆಯಿಂದ ಮಾತನಾಡಿ ಬಗೆಹರಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇನ್ನು ಕುಂಭರಾಶಿಯವರ ಇಂದು ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯ ದಿನವಾದಂಥದ್ದು. ನಿಮಗೆ ಕಚೇರಿಯಲ್ಲಿ ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಜಟಿಲವಾದಂತಹ ಸಮಸ್ಯೆಗಳಿಗೆ ನೀವು ನೀಡುವಂತಹ ವಿಭಿನ್ನವಾದಂತಹ ಪರಿಹಾರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವಂಥದ್ದು. ತಂತ್ರಜ್ಞಾನ, ಸಂಶೋಧನೆ, ಸಮಾಜ ಸೇವೆ ಹಾಗೂ ಸೃಜನಶೀಲ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯಂತ ಶುಭಕರವಾದಂತಹ ದಿನ. ಹೊಸ ಯೋಜನೆಗಳನ್ನು ಆರಂಭಿಸಲು ಕೂಡ ಇದು ಸೂಕ್ತವಾಗಿರುವಂತಹ ಸಮಯ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಈ ದಿನ ಸಾಮಾನ್ಯವಾಗಿರುತ್ತದೆ. ಆದರೆ ಅತಿಯಾದಂತಹ ಆಲೋಚನೆಯಿಂದಾಗಿ ನಿಮ್ಮ ನಿದ್ದೆಯಲ್ಲಿ ಸಮಸ್ಯೆ ಅಥವಾ ಕಣ್ಣಿನ ಆಯಾಸ ಕೂಡ ಕಾಣಿಸಿಕೊಳ್ಳುತ್ತದೆ. ದಿನದ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ಯಾವುದೇ ಕಾರಣಕ್ಕೂ ನೀವು ಮರೆಯುವ ಹಾಗಿಲ್ಲ. ಇಂದು ಗಣಪತಿಯ ಆರಾಧನೆಯನ್ನ ಮಾಡುವಂಥದ್ದು. ಬೆಳಗ್ಗೆ ಗಣೇಶನಿಗೆ ಗರಿಕೆಯನ್ನ ಧೂರ್ವನ್ನ ಸಮರ್ಪಿಸಿ ಓಂ ಗಣಪತಿಯೇ ನಮಃ ಈ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಸಂವಹನ ಶಕ್ತಿಯನ್ನ ಹೆಚ್ಚಿಸುವಂಥದ್ದು ಮತ್ತು ಮಾತಿನ ಪ್ರಭಾವವನ್ನ ಕೂಡ ಬಲಪಡಿಸುವಂತದ್ದಾಗ್ತದೆ. ಇನ್ನು ಶನಿಯ ಪ್ರಾರ್ಥನೆಯನ್ನ ಮಾಡುವಂಥದ್ದು ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಂಥದ್ದು. ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿಯೇ ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಬೇಕಾಗುತ್ತೆ. ಇಂದು ಕಷ್ಟದಲ್ಲಿರುವಂತಹವರಿಗೆ ಅಥವಾ ಶ್ರಮಜೀವಿಗಳಿಗೆ ಆಹಾರ ಆಗಿರ್ಬೋದು ಅಥವಾ ಸಿಹಿ ವಸ್ತುವನ್ನಾದರೂ ನೀವು ದಾನವಾಗಿ ಮಾಡಬೇಕಾಗುತ್ತೆ. ನಿಮ್ಮ ಮಾತಿನಲ್ಲಿ ಗಾಂಭೀರ್ಯತೆ ಮತ್ತು ದೃಢತೆ ಇರಲು ಇಂದು ನೀಲಿ ಅಥವಾ ಕಡು ಬಣ್ಣದ ಉಡುಪನ್ನ ಧರಿಸುವುದು ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಶುಭ ದಿನ. ಇನ್ನ ಶುಭ ಬಣ್ಣವನ್ನ ನೋಡುವುದಾದ್ರೆ ನೀಲಿ ಮತ್ತು ಹಸಿರು ಬಣ್ಣವನ್ನ ಅತಿ ಹೆಚ್ಚಾಗಿ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಮತ್ತು ಯಶಸ್ಸನ್ನ ನೀವು ಕಾಣುವಂತದ್ದಾಗ್ತದೆ ಇಂದಿನ ದಿವಸ. ಮೀನರಾಶಿಯವರ ಗುರುಗ್ರಹದ ಅಧಿಪತ್ಯವಿರುವಂತಹ ನಿಮ್ಮ ರಾಶಿಗೆ ಆಂತರಿಕ ಜ್ಞಾನವೇ ದೊಡ್ಡ ಆಸ್ತಿ. ಅನೇಕ ಬಾರಿ ನಿಮ್ಮ ಮಾತನ್ನ ಜನರು ತಮಾಷೆಯಾಗಿ ಅಥವಾ ಲಘುವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎನಿಸಿದರೆ ಅದಕ್ಕೆ ಕಾರಣ ನಿಮ್ಮ ಅತಿಯಾದಂತಹ ಮೃದುತ್ವ. ಇಂದು ನೀವು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಕೇಳಿಸಿಕೊಳ್ಳುವಂತೆ ಮಾಡಬೇಕಾದರೆ ಆತುರವನ್ನ ಯಾವುದೇ ಕಾರಣಕ್ಕೂ ಪಡಬೇಡಿ. ಹೇಳಬೇಕಾದಂತಹ ವಿಚಾರವನ್ನ ತಕ್ಷಣ ಹೇಳದೆ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ರೂಪಿಸಿಕೊಂಡು ಆಮೇಲೆ ಮಾತನಾಡಬೇಕಾಗುತ್ತೆ. ಆತ್ಮವಿಶ್ವಾಸದಿಂದ ಮಾತನಾಡಬೇಕಾಗುತ್ತೆ. ನಿಮ್ಮ ಭಾವನೆಗಳಲ್ಲಿ ಗೊಂದಲವಿರಬಾರದು. ನೀವು ಸರಿ ಎಂದು ನಂಬಿದಂತಹ ಸತ್ಯವನ್ನ ನೇರವಾಗಿ ಪ್ರಶಾಂತವಾಗಿ ಧ್ವನಿಯಲ್ಲಿ ನೀವು ಹೊರಹಾಕಬೇಕಾಗುತ್ತೆ. ನಿಮ್ಮ ಧ್ವನಿಯಲ್ಲಿ ಅನುಕಂಪ ಇರಬೇಕಾಗುತ್ತೆ. ಆದ್ರೆ ದೌರ್ಬಲ್ಯ ಯಾವುದೇ ಕಾರಣಕ್ಕೂ ಇರಬಾರದು. ನೀವು ಆಂತರಿಕವಾಗಿ ದೃಢವಾಗಿದ್ದಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳನ್ನ ನಿಂತು ಆಲಿಸುವಂತದ್ದಾಗ್ತದೆ. ಮಾತಿನ ಅಬ್ಬರ ಜನರನ್ನ ಆಕರ್ಷಿಸಬಹುದು, ಆದರೆ ಮಾತಿನಲ್ಲಿರುವಂತಹ ಸತ್ಯ ಮತ್ತು ಜ್ಞಾನ ಮಾತ್ರ ಜನರ ಹೃದಯವನ್ನ ತಲುಪುತ್ತದೆ. ಪ್ರಶಾಂತವಾಗಿ ಹರಿಯುವಂತಹ ನದಿಗೆ ಬೆಟ್ಟವನ್ನೇ ಕತ್ತರಿಸುವಂತಹ ಶಕ್ತಿ ಇರುವಂತೆ ಶಾಂತವಾಗಿ ಆಡುವಂತಹ ಜ್ಞಾನದ ಮಾತಿಗೆ ಇಡೀ ಜಗತ್ತನ್ನೇ ಬದಲಾಯಿಸುವಂತಹ ಶಕ್ತಿ ಇರುವಂತದ್ದಾಗ್ತದೆ. ಇಂದು ಮೀನರಾಶಿಯವರಿಗೆ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ ಹೆಚ್ಚಿರುವಂಥದ್ದು. ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಹಳೆಯ ಕೊಡುಗೆಗಳಿಗೆ ಸೂಕ್ತವಾದಂತಹ ಮನ್ನಣೆ ದೊರೆಯಲಿದೆ. ಶಿಕ್ಷಣ, ಬರಹ, ಕಲೆ ಮತ್ತು ಸಮಾಲೋಚನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನ. ಸಭೆಗಳಲ್ಲಿ ಅಥವಾ ಚರ್ಚೆಗಳಲ್ಲಿ ನೀವು ನೀಡುವಂತಹ ಸಲಹೆಗಳು ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುವಂತದ್ದಾಗ್ತದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋಣ. ಹಣಕಾಸಿನ ವಿಚಾರದಲ್ಲಿ ಇಂದು ಸಮಾಧಾನಕರವಾದಂತಹ ದಿನ. ಹಳೆಯ ಬಾಕಿ ವಸೂಲಿಯಾಗುವಂತಹ ಸಾಧ್ಯತೆ ಇದೆ, ಆದರೆ ಭಾವುಕರಾಗಿ ಯಾರಿಗೂ ಹಣಕಾಸಿನ ನೆರವನ್ನ ನೀಡಲು ಹೋಗಬೇಡಿ. ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಕೇವಲ ಭಾವನೆಗಳಿಗೆ ಒಳಗಾಗದೆ ಪ್ರಾಯೋಗಿಕವಾಗಿ ಆಲೋಚಿಸುವುದು ತುಂಬಾ ಮುಖ್ಯವಾಗಿದೆ. ಇನ್ನ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನು ನೋಡುವಂತಹ ದಿನ. ನಿಮ್ಮ ದಯಾಗುಣ
ಮತ್ತು ಸಹಾನುಭೂತಿ ಇತರರನ್ನ ನಿಮ್ಮತ್ತ ಆಕರ್ಷಿಸುತ್ತದೆ. ಸಂಗಾತಿಯೊಂದಿಗೆ ಆಳವಾದಂತಹ ವಿಚಾರಗಳನ್ನ ಹಂಚಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ಸಮಯ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು ಮನಸ್ಸಿಗೆ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಈ ದಿನ ಸುಧಾರಣೆಯಲ್ಲಿ ಕಾಣುವಂಥದ್ದು. ಅತಿಯಾದಂತಹ ಭಾವುಕತೆ ಅಥವಾ ಚಿಂತೆಯಿಂದಾಗಿ ಆಯಾಸ ಬರಬಹುದು ಅಥವಾ ನಿದ್ರಾಹೀನತೆಯು ಕೂಡ ಕಾಣಿಸಿಕೊಳ್ಳಬಹುದು. ಇಂದು ಸಂಜೆ ಜಲಮೂಲಗಳ ಅಂದ್ರೆ ನೀರಿನ ಸೆಲೆ ಬಳಿ ಸ್ವಲ್ಪ ಸಮಯವನ್ನ ಕಳಿಬೇಕಾಗುತ್ತೆ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಅಪಾರವಾದಂತಹ ನೆಮ್ಮದಿಯು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಬುಧವಾರದ ಶುಭ ದಿನದಂದು ಸಿದ್ಧಿ ವಿನಾಯಕನಿಗೆ 21 ಘರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಮತ್ತೆ ಮತ್ತು ವಾಕ್ ಚಾತುರ್ಯವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಗುರುವಿನ ಪ್ರಾರ್ಥನೆಯನ್ನ ಮಾಡುವಂಥದ್ದು ದಕ್ಷಿಣಾಮೂರ್ತಿ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಬೇಕಾಗುತ್ತೆ. ಹಳದಿ ಬಣ್ಣದ